ಮಾಧ್ಯಮದ ಸ್ನೇಹಿತರೆ, ಏನು ನಮ್ಮೆಲ್ಲ ಹಿರಿಯರು ಸಮ್ಮುಖದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಪತ್ರಿಕೆಗೋಷ್ಠಿಯಲ್ಲಿ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಸಾಕಷ್ಟು ವಿಚಾರಗಳನ್ನು ಮಾತಾಡಿಕೊಂಡು ಇವತ್ತು ಪತ್ರಿಕೆಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಮೊದಲನೇದಾಗಿ ಒಂದು ವಿಚಾರವನ್ನು ನಾನು ತಮ್ಮ ಮುಂದೆ ಒಂದು ಗಾದೆಯನ್ನು ಹೇಳ್ತೀನಿ. ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾರ, ಊರು ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕಿದಂತೆ ಅನ್ನಂತ ರೀತಿಯಲ್ಲಿ ಇವತ್ತು ಈ ಸರ್ಕಾರ ಅನ್ನಂಥದ್ದು ಈ ಗಾದೆ ಮಾತಕ್ಕೆ ಸರಿಸಮವಾಗಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಕರ್ನಾಟಕದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅವತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ ಟ್ರೈಬ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡರ್ ದ ಕಂಪನೀಸ್ ಆಕ್ಟ್ 1956 ಕೆಳಗಡೆ ಅವತ್ತು ಬುಡಕಟ್ಟು ಸಮುದಾಯಗಳಿಗೆ, ಪರಿಶಿಷ್ಟ ವರ್ಗಗಳ ಜನಾಂಗಕ್ಕೆ ಅವರು ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರು ಯಾವುದೇ ವಿಚಾರಗಳನ್ನು ಕೆಲಸ ಮಾಡ್ಕೋಬೇಕಾದ್ರೆ ಬೆಳಿಬೇಕು ಅನ್ನೋಂಥ ಉದ್ದೇಶದಿಂದ ಅವತ್ತು ಒಂದು ಕಾನೂನನ್ನ ತಂದು ಜಾರಿ ತರಂತ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಸುಮಾರಾಗಿ ಹತ್ತತ್ರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಬಂಗಾರ ಹನುಮಂತನವರು, ಹೇಮಲತಾ ನಾಯ್ಕಕ್ಕವರು, ರಾಜೇಗೌಡರು, ಸಿದ್ದರಾಜಣ್ಣನವರು, ಶಾಂತರಾಮ್ ಸಿದ್ದಿಕಿ ಅವರು ಕೂಡ ಅನೇಕ ಬುಡಕಟ್ಟು ಸಮುದಾಯಗಳಲ್ಲಿ, ಪರಿಶಿಷ್ಟ ವರ್ಗಗಳಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಸಮುದಾಯಗಳ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅಧಿಕಾರಕ್ಕೆ ಬರುತ್ತೋ ಅವತ್ತೆಲ್ಲ ಕೂಡ ಈ ಸಮುದಾಯಕ್ಕೆ ಜಸ್ಟಿಸ್ ಅನ್ನು ಕೊಡುವಂತ ಕೆಲಸ ನಾವು ಮಾಡಿದ್ವಿ. ಇವತ್ತು ಹತ್ತತ್ರ ನಮಗೆ 3.5 ತಿಂಗಳಾಯ್ತು ಈ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ಇಟ್ಕೊಂಡು ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾನೆ ಇದ್ವಿ. ಒತ್ತಾಯ ಮೇರೆಗೆ ಏನಾಯ್ತು ಅನ್ನೋಂಥ ವಿಚಾರವನ್ನು ಕೂಡ ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಈಗಿನ ಪರಿಸ್ಥಿತಿಯಲ್ಲಿ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನಾಗೇಂದ್ರ ಮತ್ತು ಅವರ ಮನೆ ಮೇಲೆ, ಅವರ ಆಸ್ತಿಗಳ ಮೇಲೆ ದಾಳಿ ನಡೆಸಿ ಅನೇಕ ವಿಚಾರಗಳನ್ನ, ದಾಖಲಾತಿಗಳನ್ನು ಪರಿಶೀಲನೆ ಕೂಡ ನಡೀತಾ ಇದೆ. ಇದು ನಾನು ಇಡಿ ಏನು ಮಾಡ್ತಾ ಇದ್ದೋ ಅದನ್ನ ಸ್ವಾಗತಾರ್ಹ ಅಂತೇಳಿ ನಾನು ತಿಳ್ಕೊಂತೀನಿ. ಒಂದು ಇವತ್ತು ನಾನು ನೋಡ್ತಾ ಇದ್ದೆ, ನೋಡಂತ ಸಂದರ್ಭದಲ್ಲಿ ಈ ಸಮುದಾಯದ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ಒಂದು ರೀತಿ ಫಾರ್ ದ ಪರ್ಪಸ್ ಆಫ್ ದ ಅಪ್ಲಿಫ್ಟಿಂಗ್ ಆಫ್ ದ ST ಪೀಪಲ್ ಅನ್ನಂತ ಕಾರಣದಿಂದ ಇದನ್ನ ಪ್ರಾರಂಭ ಮಾಡಿದ ನಂತರ ಅನೇಕ ST ಸಮುದಾಯಗಳನ್ನ ಅಪ್ಲಿಫ್ಟಿಂಗ್ ಮಾಡ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದ್ರೆ ನಾನು 3 ವಿಚಾರಗಳ ಬಗ್ಗೆ ಡಿಬೇಟ್ ಮಾಡಬೇಕಾಗುತ್ತೆ. ನಾನು ಈ 3 ವಿಚಾರಗಳಲ್ಲಿ ನೋಡಿದಂಥ ಟೈಮಲ್ಲಿ ಒಂದು, ಇವತ್ತು ಇಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ಕಡೆ SIT ಅವ್ರ ದೃಷ್ಟಿಕೋನದಲ್ಲಿ ಕೂಡ ಅಂಡ್ ಮುಂದೆ ಏನ್ ಆಗಬಹುದು ಅನ್ನೋಂಥದ್ದು ಕೂಡ ಇವತ್ತು ವಿಚಾರಣೆಗಳು ನಡೀತಾ. 3, ಒಂದು ಇಡಿ, SIT, ಮುಂದೆ ಏನಾಗಬಹುದು ಅನ್ನೋಂಥ ವಿಚಾರಗಳ ಬಗ್ಗೆ ಕೂಡ 3 ವಿಚಾರಗಳ ಬಗ್ಗೆ ಕೂಡ ನಾನು ಗಮನವನ್ನು ಸೆಳೆಯಬೇಕಾಗುತ್ತೆ. ಇಡಿ ನಾಗೇಂದ್ರ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿ ಆಸ್ತಿಗಳ ಮೇಲೆ ದಾಳಿ ನಡೆಸಿದ ನಂತರ ಒಟ್ಟಾರೆಯಾಗಿ ಅವ್ರ ಕಡೆ ಇದ್ದಂತ 18 ಸ್ಥಳಗಳ ಮೇಲೆ, ಅದು ಬೆಂಗಳೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಎಲ್ಲೆಲ್ಲೋ 18 ಕಡೆ ದಾಳಿ ಮಾಡಿ ಅಲ್ಲಿ ರೇಡ್ ಕೂಡ ಮಾಡಿರೋಂಥ ವಿಚಾರ ತಮ್ಗೆ ಗೊತ್ತಿರೋಂಥ ವಿಚಾರ. ಒಂದು ಇಡಿ ಬಂದಿದೆ ಅಂದ್ರೆ ಇವತ್ತು ಯೂನಿಯನ್ ಬ್ಯಾಂಕ್ ಅವರು CBIಗೆ ದೂರು ಕೊಟ್ಟಿರೋ ಕಾರಣ
ಅದ ಆಧಾರದ ಮೇಲೆ ಇವತ್ತು ರೇಡ್ ನಡೀತಾ ಇರಬಹುದು, ಅವರ ಆಧಾರದ ಮೇಲೆ ಈ ರೇಡ್ ನಡೀತಾ ಇರಬಹುದು. ಆದ್ರೆ ಯೂನಿಯನ್ ಬ್ಯಾಂಕ್ ಗೇವ್ ದ ಕಂಪ್ಲೇಂಟ್ ಟು ದ CBI, ಸೊ ಬೇಸ್ ಆನ್ ದಟ್ ಇಡಿ ರೈಡ್ ಕುಡ್ ಬಿ ಹ್ಯಾಪೆಂಡ್ ಅನ್ನಂಥದ್ದು ವಿಚಾರ ಬಹಳಷ್ಟು ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇದೆ. ಹಂಗಾಗಿ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ಕೂಡ ಸರ್ಕಾರಕ್ಕೆ ಕೇಳಬೇಕಾಗುತ್ತೆ. ಇವತ್ತು ಹರೀಶ್ ಅವರನ್ನಂತ ಅವ್ರ ಖಾತೆಗೆ ಸುಮಾರು 80 ಲಕ್ಷ ರೂಪಾಯಿ ಹಣ ಅವ್ರ ವರ್ಗಾವಣೆ ಆಗಿದೆ. 80 ಲಕ್ಷ ರೂಪಾಯಿ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದನೇ PA ಹರೀಶ್ as almost 80 lakhs transferred to his account from where ವಾಲ್ಮೀಕಿ ಕಾರ್ಪೊರೇಷನ್. ಇದು ಲಿಂಕ್ ನೋಡ್ಕೊಳ್ಳಿ. ಹೂ ಇದ್ ಹರೀಶ್ ಅಂತ ಕೇಳಿದಂತ ಟೈಮಲ್ಲಿ ಕೂಡ ಹರೀಶ್ ಅವರು ನಾಗೇಂದ್ರ ಅವರು PA 80 ಲಕ್ಷ ರೂಪಾಯಿ ನೇರವಾಗಿ. ಇಷ್ಟೊಂದು ಅವ್ಯವಹಾರ, ಇಷ್ಟೊಂದು ಸರ್ಕಾರದ ಹಣ ಲೂಟಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ನಾನು ನಿನ್ನೆ ಗೃಹ ಸಚಿವರಾದಂತ ಪರಮೇಶ್ವರ್ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಇಡಿಯನ್ನು ನಾವು ಆಹ್ವಾನ ಮಾಡಿಲ್ಲ, ಇಡಿಯನ್ನು ಅವರ ಆಹ್ವಾನನೇ ಮಾಡಿಲ್ಲ ಅಂತೆ. ಇಡಿ ದಾಳಿ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನಂತ ಮಾತು ಪರಮೇಶ್ವರ್ ಹೇಳಿದ್ರು. ಇದು ಅರ್ಥ ಏನಂದ್ರೆ ಇಡಿ ದಾಳಿಯಿಂದ ಈ ಎಲ್ಲ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಈ ಹಗರಣದಲ್ಲಿ ಭಾಗಿಯಾಗಂತವರು ಗವರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮೌತ್ ಆಫ್ ದ ಸ್ಕ್ಯಾಮ್. ಗವರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮೌತ್ ಆಫ್ ದ ಸ್ಕೀಮ್. ಹಂಗಾಗಿ ಇವತ್ತು ಬಹಳಷ್ಟು ಜನರೆಲ್ಲರೂ ಕೂಡ ಈ ರಾಜ್ಯದಲ್ಲಿದ್ದಂತ ಜನರು ಒಂದ್ ಕಡೆ ಥೂ ಅಂತ ಇದಾರ, ನಾಚಿಕೆ ಇಲ್ಲದಂತ ಸರ್ಕಾರ ಅಂತ ಇದಾರ. ಇವತ್ತು ಒಂದ್ ರೀತಿ ಕಳ್ಳರ ಸರ್ಕಾರ ಅನ್ನಂತ ಮಾತು ಇಡೀ ರಾಜ್ಯದಲ್ಲಿ ಜನರು ಮಾತಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಂತೆ ಇವತ್ತು ಒಂದ್ ಕಡೆ ದರೋಡೆ ನಡೆದಿದೆ. ದರೋಡೆ ನಡೆದ ನಂತರ ಕಳ್ಳರನ್ನು ಹಿಡಿಬೇಕಾಗಿದೆ. ಇಡಿಯವರು ಬಂದು ಆ ಕಳ್ಳರನ್ನ ಉಪಾಧ್ಯಕ್ಷರನ್ನ ಹಿಡ್ಕೊಂಡಾರ. ಆ ಕಳ್ಳರು ಉಪಾಧ್ಯಕ್ಷರನ್ನ ಹಿಡ್ಕೊಂಡಾರಾಗ್ಲಿ, ಅಧ್ಯಕ್ಷರನ್ನ ಯಾರು ಅಂತೇಳಿ ಅವ್ರು ಗೊತ್ತು ಮಾಡಕ್ ಆಗ್ತಾ ಇಲ್ಲ. ಅಧ್ಯಕ್ಷರು ಯಾರು? ಇದಕ್ಕೆ ಮೂಲ ಯಾರು? ಉಪಾಧ್ಯಕ್ಷರು ಸಿಕ್ಕಿರೋ ಕಾರಣ ಅಧ್ಯಕ್ಷರು ಸಿಗಲೇಬೇಕು ನಮ್ಮ ಒತ್ತಾಯ. ಇದಕ್ಕೆ ಮೂಲ ಅಧ್ಯಕ್ಷರನ್ನ ಪತ್ತೆ ಹಚ್ಚಂತ ಕೆಲಸ ಇಡಿ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಅದನ್ನ ಅಧ್ಯಕ್ಷರು ಯಾರಿದ್ದಾರೋ, ಈ ಬುಡಕಟ್ಟು ಸಮುದಾಯಗಳ ಹಣವನ್ನು ಯಾರು ನುಂಗಿದಾರೋ, ಯಾರು ಕಳ್ಳತನ ಮಾಡಿದಾರೋ, ಯಾರು ಕಳ್ಳರಿದಾರೋ ಅವ್ರು ಹಿಡ್ಕೋಬೇಕಾದ್ರೆ ಈ ಉಪಾಧ್ಯಕ್ಷರು ಹಿಡ್ಕೊಂಡಿದ್ದಾರೆ. ಉಪಾಧ್ಯಕ್ಷರ ಮೂಲಕ ಅಧ್ಯಕ್ಷರು ಕೂಡ ಇಡಿ ಅಂತ ಕೆಲಸ ಆಗಬೇಕು ಅಂತೇಳಿ ನಾನು ಇಡಿ ಅವ್ರನ್ನ ಜೊತೆಲಿ ಸರ್ಕಾರದಲ್ಲಿದ್ದಂಥವ್ರುಗಳು ಒತ್ತಾಯವನ್ನು ಕೂಡ ಮಾಡ್ತೀನಿ. ಅದು ಹೇಳ್ತೀನಿ ಸರ್, ಮುಂದಕ್ಕೆ ಹೇಳ್ತೀನಿ ತಮಗೆ. ಅದಕ್ಕೋಸ್ಕರ ಇಡಿ ದಾಳಿಯಿಂದ ಇನ್ನ ಬಹಳಷ್ಟು ಕರ್ಮಕಾಂಡಗಳು ಹೊರಗಡೆ ಬರಬೇಕಾಗಿದೆ. ಅದನ್ನು ನೋಡೋಣ ಮುಂದಕ್ಕೆ ಏನಾಗುತ್ತೆ, ಯಾವ ಕರ್ಮಕಾಂಡಗಳು ಹೊರಗಡೆ ಬರ್ತಾವ ಅನ್ನೋದು ಕೂಡ ನೋಡಬೇಕಾಗಿದೆ. ಇವತ್ತು ಒಂದು ಕಡೆ SIT ಅವರು ಅವ್ರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ ನಂತರ, ತನಿಖೆಯ ಜವಾಬ್ದಾರಿ ಒಪ್ಪಿಸಿದ ನಂತರ ಬಹುಶಃ ಅವರು ಸರಿಯಾದಂತ ಕೆಲಸ ಮಾಡಿದ್ರೆ, ಸರಿಯಾದಂತ ಕೆಲಸ SIT ಅವರು ಮಾಡಿದ್ರೆ ಇಡಿ ಬರ್ತಿದ್ದಿಲ್ಲ. ಎಲ್ಲೋ ಒಂದು ಕಡೆ ಅವರು ಸರಿಯಾದಂತ ಕೆಲಸ ಮಾಡಂತ ವಿಚಾರದಲ್ಲಿ SIT ಅವರು ಎಡವಿದ್ದಾರೆ. ಹಂಗಾಗಿ SIT ತನಿಖೆಯಲ್ಲಿ ಅನೇಕ ಇನ್ವೆಸ್ಟಿಗೇಷನ್ ನಡೆದವ. SIT ಇನ್ವೆಸ್ಟಿಗೇಷನ್ ದಲ್ಲಿ ಅನೇಕ ರಿವಿಲ್ಸ್ ನಡೆದವ. ಆ ರಿವಿಲ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಒಂದು ಕಡೆ ಲ್ಯಾಂಬೋರ್ಗಿನಿ ಕಾರ್ ಅಂತೆ, ಒಂದು ಕಡೆ ಹನಿ ಟ್ರ್ಯಾಪ್ ಅಂತೆ, ಒಂದು ಕಡೆ ಹವಾಲ ಅಂತೆ, ಒಂದು ಕಡೆ ಎಲೆಕ್ಷನ್ ಫಂಡ್ ಅಂತೆ. ಅಧಿಕಾರಿಗಳನ್ನ ಕರ್ಕೊಂಡೋಗಿ, ಬ್ಯಾಂಕ್ ಅಧಿಕಾರಿಗಳನ್ನ ಕರ್ಕೊಂಡೋಗಿ, ಎಷ್ಟು ನಿಗಮದ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಒಬ್ಬ ಜವಾಬ್ದಾರಿ ಇಲ್ಲದಂತ ಉಪಾಧ್ಯಕ್ಷರು ಈ ಹನಿ ಟ್ರ್ಯಾಪ್ ಮಾಡಿಸ್ತಾ ಇದಾರೆ ಅಂತ ನೋಡಿ. ಆ ಪರಿಸ್ಥಿತಿ ಈ ಸಮುದಾಯಗಳಿಗೆ, ಈ ಸಮುದಾಯದ ಬಡವರಿಗೆ, ಮಕ್ಕಳಿಗೆ ಸಿಗಬೇಕಾದಂತ ಹಣವನ್ನು ಲೂಟಿ ಮಾಡಿದಂತ ವ್ಯಕ್ತಿಗಳು ಯಾವ ರೀತಿಯಲ್ಲಿ ದುರುಪಯೋಗ ಮಾಡ್ಕೊಂತ ಇದ್ದಾರೆ ನೋಡ್ರಿ. ಇವತ್ತು ಅನೇಕ ಸಂಗತಿಗಳು ಕೂಡ ಹೊರಗಡೆ ಬರಬೇಕಾಗಿದೆ. ಇದ್ರ ಬಗ್ಗೆ ಕೂಡ ಅನೇಕ ತನಿಖೆಗಳು ಕೂಡ ನಡೀತಾ ಇದಾವೆ. ನಾವು ಕಾಯ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ, ನಾವು ಬಿಡೋದಿಲ್ಲ. ನಾವಂತ ಎಂತ ಪರಿಸ್ಥಿತಿಯಲ್ಲಿ ಕೂಡ ಇನ್ನು ಮುಂದಕ್ಕೆ ಕೂಡ ಈ ಹೋರಾಟವನ್ನು ಕೂಡ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿದೆ. ಇದು ಹಣ
ಯಾರಿಗೆ ಸೇರಬೇಕಾದಂತ ಹಣ ಅಂದ್ರೆ ಈ ಸಮುದಾಯ ಎಸ್.ಟಿ ಸಮುದಾಯಕ್ಕೆ ಸೇರಬೇಕಾದಂತ ಈ ಸಮುದಾಯದ ಹಣ. ಈ ಸಮುದಾಯದ ಹಣ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಿಗೋಸ್ಕರವಾಗಿ ನೆರವೇರಿಸಬೇಕಾದಂತ ಹಣ, ಬುಡಕಟ್ಟು ಜನಾಂಗಗಳಿಗೆ ಅದು ಸೇರ್ಬೇಕಾದಂತ ಹಣ, ಮಕ್ಕಳಿಗೆ ಸ್ಕಾಲರ್ಶಿಪ್ ಅದಕ್ಕೆ ಸವಾಗಿ ಸೇರ್ಬೇಕಾದಂತ ಹಣ, ನಮ್ಮ ಎಸ್.ಸಿ ಜನಾಂಗದವರು ಬುಡಕಟ್ಟು ಸಮುದಾಯಗಳ ಜನರಿಗೆ ಏನೇನು ಅಭಿವೃದ್ಧಿ ಕೆಲಸಗಳು, ರಸ್ತೆಗಳು, ಬೋರ್ವೆಲ್ಗಳು, ಭೂ ಒಡೆತನದಲ್ಲಿ ಜಾಗಗಳು, ಭೂ ಒಡೆತನದಲ್ಲಿ ಜಮೀನು, ಇವೆಲ್ಲ ಕೂಡ ಸಿಗಬೇಕಾದಂತ ಹಣ ಇವತ್ತು ಏನು ಮಜಾ ಮಾಡಿದ್ದಾರೆ ನೋಡ್ರಿ. ಹಂಗಾಗಿ ಈ ಬುಡಕಟ್ಟು ಜನಾಂಗಗಳ, ಪರಿಶಿಷ್ಟ ವರ್ಗಗಳ ಜನಾಂಗ ಏನು ಈ ಸರ್ಕಾರಕ್ಕೆ ಈ ಬುಡಕಟ್ಟು ಜನಾಂಗಗಳ ಶಾಪ ಏನಿದನೋ ಈ ಸರ್ಕಾರನಂತೂ ಬಿಟ್ಟು ಹೋಗೋದೇ ಇಲ್ಲ. ಈ ಬುಡಕಟ್ಟು ಜನಾಂಗಗಳ ಶಾಪ ಈ ಸರ್ಕಾರವನ್ನು ಬಿಟ್ಟು ಹೋಗುವುದೇ ಇಲ್ಲ. ಹಂಗೆ ಬುಡಕಟ್ಟು ಜನಾಂಗಗಳಿಗೆ ಸೇರಬೇಕಾದಂತ ಹಣ ಶೋಕಿ ಮಾಡ್ತಾರೆ, ಶೋಕಿಗೋಸ್ಕರವಾಗಿ ಹಣ ಉಪಯೋಗ ಮಾಡ್ತಾರೆ. ಶೋಕಿ ಎಲೆಕ್ಷನ್ ಗೆಲ್ಲಿಯೋ ಸಲುವಾಗಿ ಅದು ಯೂಸ್ ಮಾಡ್ತಾರೆ, ಎಲೆಕ್ಷನ್ ಗೆಲ್ಲಿಯೋ ಸಲುವಾಗಿ ಯೂಸ್ ಮಾಡ್ತಾರೆ. ಬಹುಶಃ ಕಲಬುರಗಿಯಲ್ಲಿ ಹಣವನ್ನು ಉಪಯೋಗ ಮಾಡಿದಾರ, ರಾಯಚೂರದಲ್ಲಿ ಹಣವನ್ನು ಉಪಯೋಗ ಮಾಡಿದಾರ, ಬಳ್ಳಾರಿಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ, ಕೊಪ್ಪಳಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ, ಮೊನ್ನೆ ಸುರಪುರದಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದ್ದಾರೆ ನೋಡಿ. ಈ ಎಲ್ಲ ಎಲೆಕ್ಷನ್ದಲ್ಲಿ ಇವತ್ತು ಈ ಹಣ ಯೂಸ್ ಮಾಡ್ಕೊಂಡಿದಾರ ಅನ್ನಂಥದ್ದು ಇವತ್ತು ನೋಡಿರ್ಬೋದು. ಈ ಸರ್ಕಾರ ಬಡವರು ಶಾಪದಿಂದ ಮುಕ್ತ ಆಗೋದಿಲ್ಲ. ವಾಲ್ಮೀಕಿ ನಿಗಮದಿಂದ ಒಂದು ಕಡೆ ಇಷ್ಟೊಂದು ದೊಡ್ಡ ಕಳ್ಳತನ, ಒಂದು ಕಡೆ ಭ್ರಷ್ಟಾಚಾರ ಆಗಿದ್ರೆ ಕೂಡ ಮೊನ್ನೆ ನೋಡ್ತಾ ಇದ್ದೆ ಮೂಢ ಹಗರಣಗಳು ನಾವು ನೋಡ್ತಾ ಇದ್ವಿ. ಇದು ನಾಚಿಕೆಗೇಡಿನ ಇದೊಂದು ಕಳ್ಳರ ಸರ್ಕಾರ, ಡೆಕಾಯಿಟಿ ಸರ್ಕಾರ ಇದು. ಹಂಗಾಗಿ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಒಂದು ರೀತಿ ಅಂದ್ರೆಗಿನ ನಾಗೇಂದ್ರ ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಆಗಲೇಬೇಕು. ಮೊದಲನೇ ಡಿಮ್ಯಾಂಡ್, ನಾನು ಅರೆಸ್ಟ್ ಆಗಲೇಬೇಕು. ಐ ಹೋಪ್ ಇಡಿ ವಿಲ್ ಟೇಕ್ ಕೇರ್ ಆಫ್ ದಿಸ್. ಎರಡನೇದಾಗಿ ನಾಗೇಂದ್ರ ಅವ್ರಿಗೆಲ್ಲನ ಒಂದು ರೀತಿ ನಾನು ತಪ್ಪು ಮಾಡಿದ್ದೀನಿ ಅಂದೇಳಿ ಸ್ವಾಭಿಮಾನ ಇದ್ರಿಗಿನ ಅವ್ರಿಗೇನ ಮೀಸಲು ಕ್ಷೇತ್ರದಿಂದ ಗೆದ್ದಂತ ವ್ಯಕ್ತಿಯಾಗಿ ಇಡೀ ರಾಜ್ಯಕ್ಕೆ ಆ ಸಮುದಾಯದ ಮಂತ್ರಿ ಆಗಿ ಅವ್ರಿಗೆ ಕೊಂಚಿತನಾಗಲಿ ಈ ಸಮಾಜದ ಬಗ್ಗೆ, ಈ ಸಮುದಾಯಗಳ ಬಗ್ಗೆ ಅವ್ರಿಗೆಲ್ಲೋ ಒಂದು ಕಡೆ ನೋವಿದ್ರೆ ತಕ್ಷಣನೇ ನಾನು ಒತ್ತಾಯ ಮಾಡ್ತೀನಿ, ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಮಂತ್ರಿ ಸ್ಥಾನಕ್ಕೆಲ್ಲ ಆಲ್ರೆಡಿ ಮಂತ್ರಿ ಸ್ಥಾನಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿಕೋತರವಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾರ. ನಾನು ಅವ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕೆಂದು ಒತ್ತಾಯ ಮಾಡ್ತೀನಿ. ಅವ್ರ ಮೇಲೆ ಸ್ಟ್ರಾಂಗ್ ಆದಂತ FIR ಆಗಬೇಕು, ಮೂರನೇದಾಗಿ ಒಂದು ತಿಂಗಳ ಒಳಗಡೆನೆ ₹1 ಕೂಡ ಮಹರ್ಷಿ ವಾಲ್ಮೀಕಿ ನಿಗಮಕ್ಕೆ ವಾಪಸ್ ಆಗಬೇಕು. ಇವತ್ತು ವಾಲ್ಮೀಕಿ ನಿಗಮದಲ್ಲೇ ಅಲ್ಲ, ಪ್ರತಿಯೊಂದ ನಿಗಮದಲ್ಲಿ ಕೂಡ ಎಷ್ಟು ಮಂದಿ ಕಳ್ಳರಿದಾರ ಎಂಬುದು ಜನರಿಗೆ ಗೊತ್ತಾಗಲೇಬೇಕು. ಎಷ್ಟು ಮಂದಿ ಕಳ್ಳರಿದಾರ ಅಂತೇಳಿ ಪ್ರತಿ ಇಲಾಖೆಯಲ್ಲೂ ಕೂಡ ಪರಿಶೀಲನೆ ಆಗಬೇಕು. ಯಾಕಂದ್ರೆ ಜನರಿಗೆ ಇವತ್ತು ಎಲ್ಲ ನಿಗಮಗಳಲ್ಲಿ ಕೂಡ ಇವತ್ತು ಈ ಅವ್ಯವಹಾರ ಆಗಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಕಾರಣ ಒಂದು, ಬಹಳಷ್ಟು ಮಂದಿ ಹಣಕಾಸಿನ ಇಲಾಖೆಯಲ್ಲಿ ಇವತ್ತು ಒಬ್ಬ ಮಂತ್ರಿ ಆದಂತ ವ್ಯಕ್ತಿ ಅವ್ರ ಇತಿಮಿತಿಯನ್ನು ಗೊತ್ತಾಗಲಾರದಂತ ಕೂಡ ಇಷ್ಟೊಂದು ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಇವತ್ತು ಎಲ್ಲ ಒಂದು ಕಡೆ ವರ್ಗಾವಣೆ ಮಾಡಿ ಇವತ್ತು ಮಜಾ ಮಾಡಿದಾರ, ಅವ್ರು ಲ್ಯಾಂಬೋರ್ಗಿನಿ ಕಾರ್ ತಗೊಂಡಿದ್ದಾರೆ, ಹಿಂಗೆಲ್ಲ ಮಾಡಿದಾರ, ಎಲೆಕ್ಷನ್ಗೆ ಹಣ ಉಪಯೋಗ ಮಾಡಿದಾರೆ ಅಂದ್ರೆಗಿನ ಅವ್ರ ಯೋಗ್ಯತೆ ಗೊತ್ತಾಗಬೇಕಂದ್ರೆ ಎಲ್ಲ ಇಲಾಖೆಯಲ್ಲಿ ಕೂಡ ಪರಿಶೀಲನೆ ಆಗಬೇಕು. ಇವತ್ತು ಸಂಪೂರ್ಣವಾಗಿ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂಬರುವಂತ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನು ಮಾಡಬೇಕು. ಆದಷ್ಟು ಬೇಗನೆ ಇವತ್ತು ಈ ಬೇಡಿಕೆಗಳನ್ನು ಈಡೇರಿಸಬೇಕು.
ಈಡೇರಿಸಲಿದ್ರಿನ ಮುಂಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ. ಎಸ್ಟಿ ಸಮುದಾಯ ನಾಯಕರಿಗೆ ಇವತ್ತು ಅನೇಕ ಹೋರಾಟಗಳ ಜೊತೆಯಲ್ಲಿ ಕೂಡ ಮುಂಬರುವಂತ ದಿನಗಳಲ್ಲಿ ಇವತ್ತು ಹತ್ತತ್ರ ಬೀದರ್ದಿಂದ ಬೆಂಗಳೂರು ತನಕ ಕೂಡ ಎಸ್ಟಿ ಸಮುದಾಯದ ಚಲೋವನ್ನು ಕೂಡ ನಡೆಸುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಹಂಗಾಗಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಇಡಿ ಬಂದಿದೆ, ಒಂದು ಕಡೆ ಏನ್ ರೇಡ್ ಆಗ್ತಾ ಇದೆನೋ, ಯಾರು ತಪ್ಪಿದಸ್ತಿದ್ದಾರೋ ಅವ್ರು ಯಾರು ಶಿಕ್ಷೆ ಆಗಬೇಕಂತ ಅವ್ರು ಶಿಕ್ಷೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಡೆಲ್ಲಿಗೆ ತೆರಳಿ ರಾಷ್ಟ್ರೀಯ ಪರಿಶಿಷ್ಟ ಆಯೋಗಕ್ಕೆ ಡೆಲ್ಲಿಗೆ ತೆರಳಿ ದೂರನ್ನು ಕೂಡ ಕೊಡುವಂತ ಕೆಲಸ ಕೂಡ ಅದರಲ್ಲಿ ಲೆಟರ್ ಬಂದಿದೆ, ನಿನ್ನೆ ಕಳಿಸಿದೀವಿ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ನಿಯೋಗ ಆಗಿ ಕೂಡ ಕೊಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಹಂಗಾಗಿ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಸಮುದಾಯದ ಹಣ ಏನಿದೆನೋ ಪ್ರತಿಯೊಂದು ಪೈಸಾ ಕೂಡ ವಾಪಸ್ ಬರಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ನಾನು ಪ್ರಸ್ತಾಪನೆ ಮಾಡಿದ್ದೀನಿ, ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀನಿ, ಇದ್ರ ಬಗ್ಗೆ ಮಾತಾಡಿದ್ದೀನಿ, ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ನಾನು ಮಾತಾಡಿದ್ದೀನಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಹಣಕಾಸಿನ ಇಲಾಖೆ ಅವ್ರ ಹತ್ರ ಇರೋ ಕಾರಣ, ಅವ್ರನ್ನ ಹಣಕಾಸಿನ ಇಲಾಖೆ ಇವತ್ತೇ ಮಂತ್ರಿ ಆದಂಥವ್ರಲ್ಲ. ಈ ಸುಮಾರಾಗಿ 17 ಸಾರಿ ಬಜೆಟ್ ಕೊಟ್ಟಂತ ವ್ಯಕ್ತಿಗಳು. ಇವತ್ತು ನಮ್ಮ ರಾಜೀವ್ಗೌಡರು ಹೇಳ್ದಂತೆ ಒಂದು 3 ಕೋಟಿಗಿನ ಜಾಸ್ತಿ ಖರ್ಚು ಮಾಡ್ಬೇಕಂತ ಮತ್ತೆ ಹಣಕಾಸಿನ ಇಲಾಖೆಯಿಂದ ನಾವು ಪರ್ಮಿಷನ್ ತಗೊಳ್ಬೇಕು. ಹಣಕಾಸಿನ ಇಲಾಖೆಯಲ್ಲಿ ಮಂತ್ರಿ ಯಾರು? ಅವರೇ ಅಧ್ಯಕ್ಷರೇ ಅಲ್ಲ, ಮಂತ್ರಿಗಳು. ಅವ್ರು ಇದ್ದಂಥ ಟೈಮಲ್ಲಿ ಕೂಡ ಇವತ್ತು ಇಷ್ಟು ದಿನಗಳ ಕಾಲ ಅವ್ರು ಇದ್ದಂಥ ಟೈಮಲ್ಲಿ ಇಷ್ಟೊಂದು ದೊಡ್ಡ ಕಳ್ಳತನ ಆಗ್ತಾ ಇದೆ, ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಒಂದು ಕಡೆ ಇವತ್ತು ಇಷ್ಟು ದಿನಗಳ ಕಾಲ ಯಾವತ್ತನ ಮಾತಾಡು, ಏನನ ಮಾತಾಡು, ಈ ಸಮುದಾಯಗಳ ಪರವಾಗಿ ಇದೀವಿ ಟೇಬಲ್ ಗುದ್ದಿ ಮಾತಾಡಿದ್ರಲ್ಲ. ಯಾವತ್ತನಾಗ್ಲಿ ಈ ಸಮುದಾಯಗಳ ಪರವಾಗಿ ಇದೀವಿ ಅಂತ ಹೇಳಿದ್ರಾಗ್ಲಿ, ಇವತ್ತು ಇಷ್ಟೊಂದು ದೊಡ್ಡ ಅವ್ಯವಹಾರ ಆದಂತ ಟೈಮಲ್ಲಿ ಈ ಸಮುದಾಯಗಳ ಪರವಾಗಿ ನಿಂತಿಲ್ಲ. ಇವತ್ತು ನಿಲ್ಲಬೇಕಾಯ್ತಲ್ಲ, ನಿಲ್ಲಬೇಕಾದಂಥವ್ರೆ ನಿಂತಿಲ್ಲ. ಇವತ್ತು ನಾವು ಈ ಸಮುದಾಯಗಳ ಸಲುವಾಗಿ ನಮ್ಮ ಇಲ್ಲಿ ಭಾರತೀಯ ಜನತಾ ಪಾರ್ಟಿದಲ್ಲಿದ್ದಂಥ ಹಿರಿಯರೇನಿದೆಯೋ ಒಂದು ಪಟ್ಟಿ ಮಾಡಲಿ, ಏನೇನು ಮಾಡಿದೀವಿ ಅನ್ನೋಂಥ ವಿಚಾರ ಬಂದಂಥ ಟೈಮ್. ಕಾಂಗ್ರೆಸ್ ಒಂದು ಪಟ್ಟಿಯನ್ನು ಮಾಡಲಿ, ಏನೇನು ಮಾಡಿದ್ದಾರೆ ಅವರ ಕಾಲದಲ್ಲಿ ಅನ್ನೋಂಥದ್ದು. ಇವತ್ತು ನಾವು ಇಷ್ಟೊಂದು ಮಾಡಿದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇವತ್ತು ರಾಜಕಾರಣದಲ್ಲಿ ಅಧಿಕಾರವನ್ನು ಕಳ್ಕೋಬೇಕಾಯ್ತು. ಅವ್ರು ಏನು ಮಾಡ್ಲಾರ್ದಂಥವ್ರು ಇವತ್ತು ಅಧಿಕಾರವನ್ನು ಪಡ್ಕೊಂಡು ಇವತ್ತು ಇಷ್ಟೊಂದು ದೊಡ್ಡ ಅವ್ಯವಹಾರವನ್ನು ಮಾಡಿ ಕುಂತಾರೆ. ಅಲ್ಲ, ನಾವು SC ST ಇದು ಇವತ್ತು ಇಷ್ಟೊಂದು ಈಗ ರಿಸರ್ವೇಶನ್ ಆಗಿರ್ಬೋದು, ಜೊತೆಲಿ ಏನು ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ನಾವೇನು ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಏನು ಬಳಕೆ ಮಾಡ್ಕೋಬೇಕನ್ನಂಥದ್ದು ಇವ್ರು ಮಾಡಿದ್ದೇನಲ್ಲ. ಅಲ್ಲ, SC/BT/SP ಮುಂಚೆಯಿಂದ ಕೂಡ ಬರ್ತಾ ಇರೋಂಥದ್ದು. ಅಂದ್ರೆ ನಾನೇನು ಹೇಳ್ತೀನಿ ಅಂದ್ರೆ, ಈಗ ಇವತ್ತು ಯಾರ್ಯಾರ ಕಾಲದಲ್ಲಿ ಯಾವ್ಯಾವ ಇಂಪ್ಲಿಮೆಂಟೇಷನ್ ಆಗ್ಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಾವು ಬಳಕೆ ಮಾಡ್ಕೊಳಕ್ ಆಗ್ಲಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಆಮೇಲೆ ನಾವು ನಮ್ಮ ಅಧಿಕಾರದಲ್ಲಿ ಇದ್ದಂಥ ಟೈಮಲ್ಲಿ 100% ಬಳಕೆ ಮಾಡ್ಕೊಂಡಿವಿ. ಅಂದ್ರೆ ನಾನೇನು ಹೇಳ್ತೇನೆ ಅಂದ್ರೆ, ಯಾರ್ಯಾರ ಹಂತದಲ್ಲಿ ಅವರೆಲ್ಲ ಕೂಡ ಜಸ್ಟಿಸ್ ಮಾಡ್ಕೊಂತಾನೆ ಬಂದಾರಾಗ್ಲಿ, ನಾನೇ ಮಾಡಿದ್ದೀನಿ ಅನ್ನೋಂಥದ್ದು ತಪ್ಪಾಗುತ್ತೆ. ಮುಂದೆ ನಾವು ಇನ್ನು ರಾಜ್ಯಾಧ್ಯಕ್ಷರ ಜೊತೆಲಿ ನಾವು ಮಾತಾಡ್ತೀವಿ, ಹಿರಿಯರ ಜೊತೆಲಿ ಎಲ್ಲರ ಹತ್ರ ಮಾತಾಡಿ ಮುಂದಕ್ಕೆ ಏನು ಮಾಡ್ಬೇಕನ್ನಂಥದ್ದು ಒಂದು ನಿರ್ಧಾರವನ್ನು ತಗೊಂಡು ತಮಗೆ ತಿಳಿಸುವಂತ ಕೆಲಸ ನಾವು ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.